ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್. ಇವತ್ತು ಮಂಡೇ, ಇವಾಗೊಂದು ಟೈಮ್ 7 o'clock ಆಗ್ತಾ ಬಂತು. ಆಯಿತಾ, ಇವಾಗ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನನ್ನ ಮಗನಿಗೆ ಫಸ್ಟ್ ಡೇ ಸ್ಕೂಲ್ ಆಯಿತಾ. ಇವತ್ತು ಟೈಮಿಂಗ್ಸ್ ಅಂದರೆ ಸ್ವಲ್ಪ ಬೇಗನೆ ಬಿಟ್ಟಿದ್ದಾರೆ, ಅಂದರೆ 9:30 to 11:30 ಅಷ್ಟೇ ಇದ್ದಿದ್ದು. ಅಂದರೆ 2 days ಅದೇ ರೀತಿ, ನಾಳೆ ಕೂಡ ಅಷ್ಟೇ 9:30 to 11:30 ಅಂತ ಹೇಳಿದ್ದಾರೆ. ಅಂದರೆ ಮಕ್ಕಳಿಗೆ ಸ್ವಲ್ಪ ಸ್ಕೂಲ್ ಅಡ್ಜಸ್ಟ್ ಆಗಬೇಕಲ್ವ, ಫಸ್ಟ್ ಅಲ್ವಾ ಹಾಗೆ. ಆ್ಯಂಡ್ LKGಗೆ ವೆಡ್ನೆಸ್ಡೇಯಿಂದ ಮಧ್ಯಾಹ್ನ ತನಕ ಅಂತ ಅನಿಸುತ್ತೆ. ಮಧ್ಯಾಹ್ನ ತನಕನೂ ಬಿಡ್ಬೋದು, ಸಂಜೆವರೆಗೂ ಬಿಡ್ಬೋದು ಅಂತ ಹೇಳಿದ್ದಾರೆ. ನೋಡಬೇಕು, ಕನ್ಫ್ಯೂಷನಲ್ಲಿದ್ದೀನಿ. ಸಂಜೆವರೆಗೆ ಬಿಡೋದಾ ಅಥವಾ ಅಂದರೆ ಮಧ್ಯಾಹ್ನ ತನಕ ಸಾಕಂತ. ಬಿಕಾಸ್ ಮನೆಗೆ ಬಂದು ಕೂಡ ಸುಮ್ಮನೆ ಇರೋದಿಲ್ಲ ಆಯಿತಾ. ಇಬ್ಬರ ಪೆಟ್ಟನ್ನು ಮಾಡ್ಕೊಳ್ತಾರೆ ದೇವರೇ. ಉಪದ್ರ ಆಯಿತಾ. ಸೊ ಅದಕ್ಕೋಸ್ಕರ ಸಂಜೆವರೆಗೆ ಇರಲಿ ಅಂತ ಅನಿಸುತ್ತೆ. ನೋಡ್ಬೇಕೇನಾಗುತ್ತೆ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಬೇಕು, ಸಂಜೆವರೆಗೂ ಅಥವಾ ಮಧ್ಯಾಹ್ನ ತನಕನೋ ಅಂತ. ಬೀಟ್ರೂಟ್ ಪದಾರ್ಥ ಮಾಡಿಟ್ಟಿದ್ದಾರೆ ಆಯಿತಾ ಅಮ್ಮ. ಆ್ಯಂಡ್ ನಾನೊಂದು ಅರ್ಧ kg ಚಿಕನ್ ತಗೊಬಂದಿದ್ದೀನಿ ಆಯಿತಾ ಗೈಸ್. ಅಂದರೆ ಚಿಕನ್ 65 ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ಮೊಸರು ತರೋದನ್ನೇ ಮರ್ತುಬಿಟ್ಟೆ ಆಯಿತಾ. ಮೊಸರಿಲ್ಲ, ಹಾಗಾಗಿ ಪರವಾಗಿಲ್ಲ ಕಬಾಬ್ ಮಾಡೋಣ ಅಂತೇಳ್ಬಿಟ್ಟು ಕಬಾಬ್ ಥರನೇ ಮಾಡ್ತಾ ಇದ್ದೀನಿ. ಚಿಕನ್ 65ಗೆ ಮೊಸರು ಬೇಕು, ಹಾಗೆ ಲೆಮನ್ ಬೇಕು ಆಯಿತಾ. ಬಟ್ ಅದೆರಡು ಕೂಡ ಇಲ್ಲ. ಇಲ್ಲಿ ಹತ್ತಿರದ ಅಂಗಡಿಯಲ್ಲೂ ಕೂಡ ಮೊಸರಿಲ್ಲ ಆಯಿತಾ. ನಾನು ಮತ್ತೆ ಹೋಯ್ತು ಬರಬೇಕಾದ್ರೆ. ಹಾಗೆ ನಾರ್ಮಲಾಗಿ ಕಬಾಬೇ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ಚಿಕನ್ ಕಬಾಬ್ ಮಾಡಬೇಕು ಆಯಿತಾ. ನಾನು ಚಿಕನ್ ಕಬಾಬ್ ಮಾಡುವ. ಒಂದು ವೇಸ್ಟ್ ನಾನು ಬೋನ್ಲೆಸ್ ಚಿಕನ್ ತಂದಿದ್ದು ಆಯಿತಾ. ಬಿಕಾಸ್ ನಾನು ಚಿಕನ್ 65 ಮಾಡೋದಕ್ಕಂತ ಹೇಳ್ಬಿಟ್ಟು ಬೋನ್ಲೆಸ್ ಚಿಕನ್ ಆ್ಯಂಡ್ ಸ್ಕಿನ್ ಔಟ್ ಚಿಕನ್ ತಗೊಬಂದೆ. ಬಟ್ ಮೊಸರೇ ಇಲ್ಲ, ಏನು ಮಾಡೋದು, ಪರವಾಗಿಲ್ಲ. ಇವಾಗ ಚಿಕನ್ ಕಬಾಬ್ ಥರನೇ ಮಾಡೋಣ ಆಯಿತಾ, ಬನ್ನಿ. ಹಾಗೆ ನೋಡಿ ಗೈಸ್, ಅಮ್ಮ ಬೀಟ್ರೂಟ್ ಸಾರು ಮಾಡಿ ಇಟ್ಟಿದ್ದಾರೆ. ಅರ್ಧ kgಯಲ್ಲಿ ಸ್ವಲ್ಪ ಚಿಕನ್ ಅಮ್ಮ ಬೇಯಿಸಿಟ್ಟಿದ್ದಾರೆ ಆಯಿತಾ, ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಆಯಿತಾ. 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹುಡಿ, ಒಂದು ಸ್ವಲ್ಪ ಜೀರಿಗೆ ಹುಡಿ ಆಯಿತಾ, ಅರಿಶಿನ ಹುಡಿ ಹಾಕ್ತಾ ಇದ್ದೀನಿ. ನೋಡಿ ಗರಂ ಮಸಾಲೆ 1 ಸ್ಪೂನು ಖಾರದ ಹುಡಿ ಹಾಕ್ತಾ ಇದ್ದೀನಿ ಆಯಿತಾ. ಉಪ್ಪು, ಹಾಗೆ 1 ಮೊಟ್ಟೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ ಆಯಿತಾ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮ್ಯಾರಿನೇಟ್ ಮಾಡಿಡಬೇಕು, ಚೆನ್ನಾಗಿ ಹಿಡ್ಕೊಳ್ಬೇಕು ಆಯಿತಾ ಚಿಕನ್ಗೆಲ್ಲ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಮೈದಾ ಕೂಡ ಹಾಕ್ಕೊಳ್ಬೋದು, ಬಟ್ ನಾನು ಮೈದಾ ಹಾಕ್ಕೊಂಡಿಲ್ಲ. ನೋಡಿ ಸ್ವಲ್ಪ ಹಾಕ್ತೀನಿ ಕಾರ್ನ್ಫ್ಲೋರ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ 1 ಗಂಟೆ ಮ್ಯಾರಿನೇಟ್ ಮಾಡೋದಕ್ಕೆ ಇಡೋಣ ಆಯಿತಾ. ಹಾಗೆ ಕಲಸಿ ಎಲ್ಲ ಮಸಾಲೆ ಹಿಡಿಯೋ ತನಕ ಹಾಗೆ ಬಿಡೋಣ 1 ಗಂಟೆ. ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಸೊ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಆಯಿತಾ. ಆ್ಯಂಡ್ ಇನ್ನು ಚಿಕನನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು. ನನಗೆ ಇವತ್ತೊಂದು ಟಿಫಿನ್ ಬಾಕ್ಸ್ ಕೂಡ ತಗೊಂಡೆ ಆಯಿತಾ. ಅಂದರೆ ನಾರ್ಮಲ್ ಸ್ಟೀಲ್ ಬಾಕ್ಸ್ ಥರನೇ ತಗೊಂಡೆ. ಜಾಸ್ತಿ ಏನು ಸ್ಟೈಲಿಶ್ ಆಗಿರುತ್ತೆ, ಬಟ್ ಚೆನ್ನಾಗಿ ಕಾಣುತ್ತೆ. ಆದರೂ ಕೂಡ ಅದನ್ನು ತಗೊಳ್ಳೋದಾ ಸ್ಟೀಲ್ ಇದೆ ತಗೊಳ್ಳೋದಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಸ್ಟೀಲ್ ಇದೆ ತಗೊಂಡೆ ಆಯಿತಾ. ಬಟ್ ಚೆನ್ನಾಗಿದೆ, ಈ ಥರ ಇದೆ. ಇಲ್ಲಿ ಒಂದು ಲಾಕ್ ಇದೆ ಆಯಿತಾ, ಈ ಥರ ಇದೆ. ಇದರಲ್ಲಿ ಸಾರೆಲ್ಲ ಇಟ್ಕೊಂಡು ಹೋಗ್ಬೋದು ಈ ಥರ. ಇದು ಕೊಡೆ ಕೂಡ ತಗೊಬಂದೆ ಆಯಿತಾ. ಅಂದರೆ ರೈನ್ ಕೋಟ್ ತಗೊಳ್ಳೋದಾ ಕೊಡೆ ತಗೊಳ್ಳೋದಾ ಅಂತ ಹೇಳ್ಬಿಟ್ಟು ಫುಲ್ ಕನ್ಫ್ಯೂಷನ್ ಆಗಿದೆ. ಬಟ್ ರೈನ್ ಕೋಟ್ ತಗೊಂಡು ಬಂದರೆ ಇವಾಗ ರಿಕ್ಷಾದಿಂದ ಸ್ವಲ್ಪ ದೂರ ಆಯಿತಾ ಸ್ಕೂಲ್. ಅಷ್ಟು ದೂರನೇ ಇಲ್ಲ, ಒಂದು 5-6 ಹೆಜ್ಜೆ ಹಾಕಿದ್ರೆ ಸ್ಕೂಲ್ ಸಿಗುತ್ತೆ. ಬಟ್ ಈ ರೈನ್ ಕೋಟ್ ಹಾಕಿ ಕಳಿಸಿದ್ರೆ ಬೇಡ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ತಗೊಂಡಿದ್ದೆ ರೈನ್ ಕೋಟ್ ಆಯಿತಾ. ಬಟ್ ಮತ್ತೆ ಯಾಕೋ ರೈನ್ ಕೋಟ್ ಬೇಡ, ಕೊಡೆನೇ ಆಗ್ಬೋದು ಅಂತ ಹೇಳ್ಬಿಟ್ಟು ವಾಪಸ್ ರಿಟರ್ನ್ ಕೊಟ್ಟು ಕೊಡೆನೇ ತಗೊಬಂದೆ ಮಗನಿಗೆ. ಹಾಗೆ ಆ್ಯಂಡ್ ನಾಳೆ ಕೂಡ ಅಷ್ಟೇ 11:30ವರೆಗೆ ಅಷ್ಟೇ ಕ್ಲಾಸು. ಬುಧವಾರದಿಂದ ಫುಲ್ ಡೇ ಇರ್ಬೋದು ಅನಿಸುತ್ತೆ. LKGಗೆ ಫುಲ್ ಡೇ ಅಂತ ಹೇಳಿದ್ದಾರೆ. ಕೆಲವರು ಮಧ್ಯಾಹ್ನ ತನಕ ಕರ್ಕೊಂಬರ್ತಾರೆ, ಬಟ್ ನನಗೆ ಮಧ್ಯಾಹ್ನ ತನಕ ಕರ್ಕೊಂಬರೋದೇ ಬೇಡ ಅಂತ ಆಗುತ್ತೆ ಗೈಸ್. ಅಷ್ಟು ಉಪದ್ರ ಮಾಡ್ತಾರೆ ಆಯಿತಾ ಮನೇಲಿ. ಹೇಳಿದ ಮಾತು ಕೇಳೋದಿಲ್ಲ. ಅಲ್ಲಿ ಆದರೂ ಸುಮ್ಮನೆ ಇರ್ತಾರಲ್ವ,
ಹಾಗೆ ನೋಡಬೇಕು ಏನಂತ ಮಧ್ಯಾಹ್ನ ತನಕನೋ ಅಥವಾ ಸಂಜೆ ತನಕ ಬಿಡೋದಾ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ಚಿಕನ್ ಫ್ರೈ ಮಾಡೋಣ ಆಯ್ತಾ. ಎಣ್ಣೆ ಕಾಯ್ತಾ ಇದೆ, ಚಿಕನನ್ನು ಹಾಕುವ ಆಯ್ತಾ. ಅದಕ್ಕೆ ಎಂತ ಹಾಕಿಲ್ಲ, ಏನು ಮೈದಾ ಕೂಡ ಹಾಕಿಲ್ಲ ಆಯ್ತಾ, ಜಸ್ಟ್ ಕಾರ್ನ್ ಫ್ಲೋರ್ ಹಾಕಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಯಾವುದೇ ಕಲರ್ ಇಲ್ಲ ಆಯ್ತಾ ರೈಸ್. ಇವಾಗ ಇಷ್ಟು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಸಾಲೆ ಒಂಚೂರು ಕೂಡ ಬಿಟ್ಕೊಳ್ಳಿಲ್ಲ ಆಯ್ತಾ. ಜಸ್ಟ್ ಏನು ಕಾರ್ನ್ ಫ್ಲೋರ್ ಮಾತ್ರ ಹಾಕ್ಕೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಯಾವುದೇ ಕಲರ್ ಇಲ್ಲ, ಏನಿಲ್ಲ ಆಯ್ತಾ. ಸೂಪರಾಗಿ ಬಂದಿದೆ ಆಯ್ತಾ. ಓಕೆ, ಇಲ್ಲಿ ನೋಡಿ ಗೈಸ್, ಫೈನಲಿ ಚಿಕನ್ ಫ್ರೈ ತುಂಬಾನೇ ಚೆನ್ನಾಗಿ ರೆಡಿ ಆಯ್ತು ಆಯ್ತಾ. ಒಂಚೂರು ಕೂಡ ಮಸಾಲೆ ಆಚೆ ಈಚೆ ಆಗಿಲ್ಲ ಆಯ್ತಾ. ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಯೂಶ್ವಲ್ ಆಗಿ ಮೈದಾ ಎಲ್ಲ ಹಾಕಿ ಮಾಡ್ತಾ ಇದ್ದೆ, ಇಲ್ಲಾಂದ್ರೆ ಕಬಾಬ್ ಪೌಡರ್ ಹಾಕಿ ಮಾಡ್ತಾ ಇದ್ದೆ. ಬಟ್ ಇದಂತೂ ತುಂಬಾ ಚೆನ್ನಾಗಿ ಬಂದಿದೆ. ಜಸ್ಟ್ ಕಾರ್ನ್ ಫ್ಲೋರ್ ಮಾತ್ರ ಹಾಕಿದ್ದು ಆಯ್ತಾ. ಅಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಿರ್ಬೋದು. ಹಾಗೆ ಇದು ಬೋನ್ಲೆಸ್ ಚಿಕನ್ ಆಯ್ತಾ, ಬೋನ್ಲೆಸ್ ಆ್ಯಂಡ್ ಸ್ಕಿನ್ ಔಟ್. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಮಾತ್ರ. ಇಲ್ಲಿ ನೋಡ್ತಿರ್ಬೋದು, ಯಾವುದೇ ಕಲರ್ ಕೂಡ ಹಾಕೊಂಡಿಲ್ಲ ಆಯ್ತಾ. ಅಷ್ಟು ಚೆನ್ನಾಗಿ ಬಂದಿದೆ. ಮಸಾಲೆ ಒಂಚೂರು ಕೂಡ ಬಿಟ್ಕೊಂಡಿಲ್ಲ. ಆ್ಯಂಡ್ ಫಸ್ಟ್ ಟೈಮ್ ನಾನು ಜಸ್ಟ್ ಕಾರ್ನ್ ಫ್ಲೋರ್ ಹಾಕಿ ಮಾಡ್ತಾ ಇರೋದು. ಯೂಶ್ವಲ್ ಆಗಿ ನಾನು ಮೈದಾ ಹಿಟ್ಟೆಲ್ಲ ಹಾಕಿ ಮಾಡ್ತೀನಿ ಆಯ್ತಾ. ಹಾಗೆ ನಾನು ತುಂಬ ರೇರ್ ಕಬಾಬ್ ಮಾಡೋದಂತ ಹೇಳಿದ್ರೆ, ಅಂದರೆ ಚಿಕನ್ ಒಂದು ಗಸಿ ಮಾಡ್ತೀನಿ ಅಥವಾ ಸುಕ್ಕ ಪುಡಿ ಮುಂಚೆ ಆ ಥರನೇ ಮಾಡ್ತೀನಿ. ತುಂಬ ರೇರ್ ಅಂತಲೇ ಹೇಳ್ಬೋದು ಚಿಕನ್ ಕಬಾಬ್ ಮಾಡೋದು. ಇನ್ ಕೇಸ್ ಮಾಡಿದ್ರು ಸ್ವಲ್ಪ ಕಾರ್ನ್ ಫ್ಲೋರ್ ಜೊತೆ ಮೈದಾ ಹಿಟ್ಟು ಹಾಕಿ ಎಲ್ಲ ಮಾಡ್ತೀನಿ. ಬಟ್ ಇವತ್ತಂತೂ ಜಸ್ಟ್ ಕಾರ್ನ್ ಫ್ಲೋರ್ ಹಾಕಿ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಒಂಚೂರು ಕೂಡ ಮಸಾಲೆ ಆಚೆ ಆಗಿಲ್ಲ ಆಯಿತಾ. ಹಾಗೆ ಜಾಸ್ತಿ ಕಬಾಬ್ ಮಾಡೋದಿಲ್ಲ ನಾನು. ಆ್ಯಂಡ್ ಇನ್ ಕೇಸ್ ಕೆಲವೊಂದ್ಸಲ ಕಬಾಬ್ ಪೌಡರ್ ಸಿಗುತ್ತಲ್ವ, ಅದನ್ನೇ ಹಾಕಿ ಮಾಡ್ತೀನಿ. ಅಂದರೆ ತುಂಬ ಕಮ್ಮಿ ನಾನು ಮಾಡೋದು, ಜಾಸ್ತಿ ಈ ಥರ ಚಿಕನ್ ಗಸಿ ಆ ಥರನೇ ಮಾಡೋದು. ಆ್ಯಂಡ್ ಇವತ್ತು ಅಂದರೆ ಅಮ್ಮ ಬೀಟ್ರೂಟ್ ಸಾರು ಮಾಡಿದ್ರಲ್ವ, ಅದಕ್ಕೋಸ್ಕರ ಚಿಕನ್ 65 ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಬೋನ್ಲೆಸ್ ಚಿಕನ್ ತಗೊಬಂದೆ. ಬಟ್ ಮೊಸರಿಲ್ಲ ಅಲ್ವಾ, ಹಾಗೆ ಚಿಕನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ಆ್ಯಂಡ್ ಇನ್ನು ಸ್ಕೂಲ್ ಬುಕ್ಸಿಗೆಲ್ಲ ಬೈಂಡ್ ಹಾಕ್ಬೇಕು ಗೈಸ್. ಸ್ಕೂಲ್ ಬುಕ್ ತೊಗೊಂಡು ಹೋಗ್ಲಿಕ್ಕೆ ಇನ್ನೆಷ್ಟು 9ಗೆ ಅಂತ 9 ತಾರೀಕಿಗೆ ಇರೋದು. ಹಾಗೆ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ. ಇನ್ನು ಊಟ ಮಾಡಿ ಮಲಗಬೇಕು ಗೈಸ್. ಹಾಗೆ ಸ್ವಲ್ಪ ಬೈಂಡ್ ಹಾಕಬೇಕು, ಹಾಗೆ ಸ್ವಲ್ಪ ಕೆಲಸ ಇದೆ. ಆ್ಯಂಡ್ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ಹೋಗಿ ಟೇಕ್ ಕೇರ್, ಬೈ ಬಾಯ್.